ಸುಮ್ಮನೆ ನಾವು ಬೇರೆ ಮನೆಗೆ ಹೋಗ್ಬಿಡೋಣ ಡಯ. ಬೇರೆ ಮನೆ ನೋಡಿಬಿಟ್ಟು ನಾವು ಬೇರೆ ಮನೆ ಮಾಡಿಕೊಂಡು ಬೇರೆ ಇರೋಣ. ಸುಮ್ಮನೆ ಒಂದೇ ಮನೇಲಿದ್ರೆ ಕಿರಿಕ್ ಜಾಸ್ತಿ. ಸರಿ ಆಯಿತು, ನೀವು ಹೇಳ್ದಂಗೆ ಇಲ್ಲೇ ಇರ್ರಿ ಅಂದರೆ ಇಲ್ಲೇ ಇರ್ತೀನಿ. ಇಲ್ಲ ಇಲ್ಲ ಬೇರೆ ಮನೆಗೆ ಹೋಗೋಣ ಅಂದರೆ ಬೇರೆ ಮನೆಗೆ ಹೋಗೋಕೆ ರೆಡಿ. ನೀವು ಹೆಂಗೆ ಹೇಳ್ತೀರೋ ಹಂಗೆ. ನಾನಂತೂ ನೀವು ಹೇಳ್ದಂಗೆ ಅಪ್ಪ ಕೇಳೋದು. ನೀವು ಹೇಳ್ದಂಗೆ ಬಿಟ್ಟರೆ ನಾನು ಏನು ನಿಮ್ಮ ಮಾತು ಮೀರೋದಿಲ್ಲ. ನಾನು ಹೇಳ್ದೆ ತಾನೆ, ನೀವೇನು ಹೇಳಿದ್ರು ನಾನು ಅದಕ್ಕೆ ರೆಡಿ ಅಂತ ಹೇಳಿ. ನೀವು ಹೆಂಗೆ ಹೇಳ್ತೀರೋ ಹಂಗೆ, ನಂದೇನಿಲ್ಲ. ಮತ್ತೆ ಮದುವೆ ಆದಾಗೆ ಇವಳು ಹೇಳ್ಕೊಟ್ಲು ಅನ್ನೋದು ಬೇಡ. ಯಾಕಂದರೆ ಮತ್ತೆ ಸುಮ್ಮನೆ ನಾನು ಮಾತಾಡ್ಕೊಳಕ್ಕೆ ತಯಾರಿಲ್ಲ. ಜನ ಮೊದಲೇ ನಾನು ಹೆಂಗೆ ಮಾತಾಡ್ತಾ ಇದ್ರು ಹೇಳಮ್ಮವ. ಯಾಕಾಗಿಲ್ಲ? ಯಾಕೆ ಫೋನ್ ಮಾಡಿದ್ದೆ ಬಾ ಮಂತಕ್ಕೆ ಅಂತ? ಇಲ್ಲಿರೋದು ಬೇಡ, ಹುಡುಗಿ ಬೇರೆ ಸಹಿಸ್ಕೊಂಬಲ್ಲ ಅದು. ಅದಕ್ಕೇ ಇವಾಗ ನಮ್ಮ ಪಾಡಿಗೆ ನಾವು ಸುಮ್ಮನೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಇರೋಣ ಅಂತ. ಅವರು ಬೇರೆ ಹೋಗ್ತೀವಿ ಅಂತೇಳಿ ಯಾವಾಗಿಂದಲೂ ಹೇಳ್ತಾ ಇದ್ದಾರೆ. ಅದಕ್ಕೆ ಅಂತ ನಾವು ಸುಮ್ಮನೆ ಬೇರೆ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದೇ ಮನೆಗಿದ್ರೆ ಜಗಳ. ನಾವು ಯಾವುದಾದ್ರೂ ಬಾಡಿಗೆ ಮನೆ ನೋಡಿ ಹೋಗಿ ಬಾಡಿಗೆ ಮನೆಗೆ ಇದ್ಬಿಟ್ಟು ಆಮೇಲೆ ಬೇಕಾದರೆ ಒಂದು ಬೇರೆ ಮನೆ ಕಟ್ಟಿಸೋದು, ನಮ್ಮದು ಸ್ವಂತವಾಗಿ ನಾನು ಮನೆಗೇ ಮಾಡ್ಕೊಂಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಒಂದೇ ಮನೆಗಿದ್ರೆ ಸುಮ್ಮನೆ ಕಿರಿಕಿರಿ ಅಂತ. ಹಂಗೆ ಮಾಡು, ಸುಮ್ಮನೆ ಒಂದೇ ಮನೆಯಾಗಿದ್ದರೆ ಸುಮ್ಮನೆ ಒಟ್ಟು ಕಿರಿಕಿರಿ ಯಾಕೆ ಬೇಕು? ಸುಮ್ಮನೆ ಒಟ್ಟು ಜಗಳ ಅದು ಇದು ಅಂಬೋದು ಸಮಾಸನೇ ಅಲ್ಲ. ಒಂದೇ ಮನೆಯಾಗಿದ್ದರೆ ಯಾವಾದರೂ ಬರ್ತವೆ. ಗಂಡಸರು 1000 ಜನ ಇದ್ರೆ ಏನಾಗಲ್ಲ. ಹೆಂಗಸರು ಇಬ್ಬರಾಳ ಇದ್ದಾರೆ ಅಂದರೆ ಅಲ್ಲಿ ಕೇಣಿ ಸಾಣಿ ಆತ ಆದ್ರೂ ಒಂದು ಬಂದೇ ಬರ್ತಾರೆ. ಅದಕ್ಕೇ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಬೇರೆ ಮನೆಯೇ ಮಾಡು. ನನಗೆ ಎಲ್ಲರ ಜೊತೆಗೆ ಇರೋಕ್ಕೆ ಇಷ್ಟ. ಏನು ಮಾಡ್ತೀಯ, ಅವಳು ಹೊಂದ್ಕೊಂಬಲ್ಲ. ನಾನು ಅದಕ್ಕೆ ನೆಡೆಯ ಅವರೇ ಹೋದ್ರು ಹೋಗ್ಲಿ, ನಾವೇ ಇರೋಣ ಅಂತ ನಾನು ಅಂದೇನಿಲ್ಲ ಅಕ್ಕ. ಇವ್ರು ಹೆಂಗೆ ಹೇಳ್ತಾರೋ ಹಂಗೆ ಅಷ್ಟೇ. ಇವ್ರ ಮಾತು ನಾನು ಮೀರಲ್ಲ. ಇವ್ರ ಮಾತು ಕೇಳ್ಕೊಂಡು ನಾನು ಇರ್ತೀನಿ. ಎಷ್ಟೊಂದು ಜನ ಹೇಳ್ಯಾರ, ನೀನು ಅನಿಲೊಂದು ಮಾತು ಕೇಳ್ಕೊಂಡಿದ್ರೆ ನಿನ್ನ ಜೀವನ ಬಂಗಾರ ಆಗುತ್ತೆ, ನಿನ್ನ ಭಾಳ ಬಂಗಾರ ಆಗುತ್ತೆ ಅಂತ ಹೇಳವ್ರೆ. ಮತ್ತು ನಮ್ಮ ಅನಿಲ ಹೇಳ್ದಂಗೆ ಕೇಳಿದ್ರೆ ನೀನು ಚೆನ್ನಾಗಿರ್ತೀಯ. ನಿನ್ನ ಜೀವನನೂ ಚೆನ್ನಾಗಿರುತ್ತೆ. ನಿಮ್ಮ ಅಕ್ಕನಿದ್ರಿಗೂ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಎಲ್ಲರೂ ಕೊಟ್ಟು ಮಾಡಿರೋರಿಗೆ ಎಲ್ರಿಗೂ ಹೆಂಗೋ ಈಗಳಪ್ಪ ಆಗಿದ್ಕೂ ಚೆನ್ನಾಗಿದ್ರಪ್ಪ ಅಂತೇಳಿ ಎಲ್ಲರೂ ಖುಷಿ ಪಡ್ತಾರೆ. ಮತ್ತು ಒಂದಿಷ್ಟು ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದರೆ ಜನ ಒಂದೊಂದು ಥರ ಒಂದೊಂದು ಮಾತಾಡ್ತಾರೆ. ಅಯ್ಯೋ ಅವ್ರ ಅಕ್ಕನ ಮದುವೆ ಆಗಿದ್ದ ಮತ್ತು ಹಿಂಗೆ ಮಾಡ್ದ, ತಂಗಿನೂ ಹಾಳು ಮಾಡ್ದ, ಹಿಂಗೆ ಅಂತ ಜನ ಮಾತಾಡ್ಕೊಂತಾರೆ. ಅವಳು ಹಾಳು ಮಾಡಿರೋದು ಯಾರಿಗೂ ಕಾಣಿಸಲ್ಲ. ಈಗ ಡಯ ಮಾತ್ರ ಯಾವತ್ತೂ ಅಂತ ನೆಕ್ಸ್ಟ್ ಒರೆಸ್ಕೊಂಡಿಲ್ಲ, ಯಾವತ್ತಂತ ಕೆಲಸ ಮಾಡಿಲ್ಲ. ಹಂಗೆಲ್ಲ ಇದ್ದಿದ್ರೆ ಅವಳು ಇಷ್ಟು ದಿವಸ ಯಾಕಿರೋಳು ಹೇಳು? ಇರೋಕ್ಕಾಗ್ತಿರ್ಲಿಲ್ಲ. ಅವಳಂಥ ಕೆಲಸ ಮಾಡಿಲ್ಲ. ಅದಕ್ಕೆ ಅವಳಂಥದ್ದು ಮಾಡೋದು ಇಲ್ಲ. ಅಂಥದ್ದು ಮಾಡೋದಾಗಿದ್ರೆ ಇಷ್ಟೊತ್ತಿಗೆ ಯಾವಾಗ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಯಾರ ಜೊತೆಗೆ ಬೇಕಾದ್ರೂ ಓಡಾಡ್ಕೊಂಬರೋಳು. ಏನು ಮಾಡ್ತೀಯ, ಅವಳಿಗೆ ಅವೆಲ್ಲ ಇಷ್ಟ ಆಗಲ್ಲ. ಸುಮ್ಮನೆ ನಾನು ನಮ್ಮ ಅಕ್ಕನ ಜೊತೆಗೆ ಸೇರ್ಕೊಂಡು ಕೆಟ್ಟ ಹೇಳ್ತಿದ್ದಕ್ಕ. ಇಲ್ಲ ಅಂದಿದ್ರೆ ನಾನು ಯಾತೇನು ಅಂಥದ್ದೆಲ್ಲ ಮಾಡಿಲ್ಲ. ಅವಳ ಜೊತೆಗೆ ಸೇರ್ಕೊಂಡು ಹಿಂಗೆಲ್ಲ ಮಾಡಿದ್ದು. ಅವಳಿಂದಲೇ ಎಲ್ಲ ಆಗಿದ್ದು. ಏನು ಹೇಳ್ತೀಯ, ಅವಳು ಒಬ್ಬಳು ಸರಿಯಾಗಿದ್ದಿದ್ರೆ ನಮ್ಮ ಮನೆಗೆ ಹೆಂಗೋ ಆಗೋದು. ಇನ್ನೇನು ಮಾಡೋದು? ಅಮ್ಮನೂ ಬಂತು. ಅಮ್ಮಗೆ ಹೇಳ್ತಾ ಇದ್ದೀನಿ, ಅಮ್ಮ ನಾವು ಬೇರೆ ಇರೋಣ ಅಂತ ಅಂದ್ಕೊಂಡಿದ್ದೀವಿ ಕಣಮ್ಮ. ನಾನು ಡಯ ಬೇರೆ ಇದ್ದುಬಿಟ್ಟು ಸ್ವಲ್ಪ ಮನೆಗಿನ ಕಟ್ಕೊಂಬನ ನಾವು ಬೇರೆ ಮಾಡ್ಕೊಂಡು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಒಂದೇ ಮನೆಗಿದ್ರೆ ಸುಮ್ಮನೆ ಯಾಕೆ ಕಿರಿಕೊ ಅಂತ ಹೇಳಿ. ಮನೆಯದು ಬಿಡಪ್ಪ ಅಂತ. ಇನ್ಯಾಕೆ ಬಾಡಿಗೆ ಮನೆಗೆ ಹೋಗೋದು? ಅಯ್ಯೋ, ಬಾಡಿಗೆ ಮನೆಗೆ ಹೋಗೋದು ಏನಕ್ಕಂದರೆ ನಮಗೂ ಜವಾಬ್ದಾರಿ ಅನ್ನೋದು ಬರುತ್ತೆ. ನಮಗೂ ಬಾಡಿಗೆ ಗಿಡ ಕಟ್ಟಬೇಕು, ನೋಡ್ಕೋಬೇಕು ಮನೆಯಾಗೆ ಅನ್ನೋದು ಜವಾಬ್ದಾರಿ ಅನ್ನೋದು ಬರಬೇಕಂತಂದ್ರೆ ನಾವು ಬೇರೆನೇ ಇರಬೇಕು. ಇವಾಗ ಅದಕ್ಕೆ ಇದ್ದಾರೆ, ನಿಮ್ಮನ್ನು ನೋಡ್ಕೊಂತಾರೆ. ನಾವಿಲ್ಲೇ ಬಾಡಿಗೆ ಮನೆ ನೋಡ್ಕೊಂಡು ಬಾಡಿಗೆ ಮನೇಲಿ ಇರ್ತೀವಿ. ಅಷ್ಟೇ. ಮತ್ತು ಯಾಕೆ ಸುಮ್ಮನೆ ಇವಾಗ ಹೆಂಗೂ ಇದನ್ನು ಬೇರೆ ಕೀಳಬೇಕಲ್ಲ, ಇದನ್ನೆಲ್ಲ ಕಿತ್ತು ದೇವಸ್ಥಾನಕ್ಕೆ ಕೊಡಬೇಕಲ್ಲ. ಅದಕ್ಕೋಸ್ಕರ ಇನ್ನೇನು ಮಾಡೋದು, ಇಲ್ಲೇ ಕಟ್ಟೋಣ ಅಂತ ಇದ್ದೀವಿ. ಸರಿ ಆಯಿತು, ಒಳ್ಳೆ ರೀತಿಯಿಂದ ಯೋಚನೆ ಮಾಡ್ತಾ ಇದೆಯಾ, ಒಳ್ಳೇದಾಗಲಿ. ನೀನು ಹಂಗೆ ಅಂದ್ಕೊಂಡೀಗ ನೀನು ಯಾವಾಗಾದ್ರೂ ಎಲ್ಲನ ಇರು. ನಾವು ಕೇಳೋದಿಷ್ಟೇ, ನೀನು ಹೆಂಡ್ತಿ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿರ್ಬೇಕು ನೀನು. ಅಷ್ಟೇ ನಾವು ಕೇಳೋದು. ಆ ಶೈಲಿ ಎದುರಿಗೆ ಇವತ್ತು ಸದ್ರ ಆಗಬಾರ್ದು. ಮತ್ತು ಇವಾಗ ಅವಳಿಗೆ ಗೊತ್ತಾದಾಗಿಂದನು ಒಂಥರ ಬಿಡು ಅವನಿಗೆ ಕಾಪ್ರ ಮಾಡಲಿ ಹಂಗೆ ಹಿಂಗೆ ಅಂತೇಳಿ ಆತೇತ ಮಾತಾಡ್ತಾಳಂತೆ. ಒಳ್ಳೆಯಳಲ್ಲ ಅವಳು, ಒಳ್ಳೆಯಳಲ್ಲ. ಹೆಂಗೆ ಬೇಕಾದ್ರೂ ಮಾತಾಡ್ತಾಳೆ, ಹೆಂಗೆ ಬೇಕಾದ್ರೂ ತಿರುಗ್ಕೊಂಬ್ತಾಳೆ. ಅದಕ್ಕೆ ಅಂತಾರೆ ಕಣ್ಣೆದ್ರಿಗೆಲ್ಲ ನೀವು ಚೆನ್ನಾಗಿರ್ಬೇಕು ಅವನಿಲ್ಲ. ಇನ್ನೆಂಥ ಮಾತಂದವಳೆ, ಅಯ್ಯೋ ನಾನು ಹೆಂಗಿರ್ಬೋದಾಗಿತ್ತಪ್ಪ, ಹೆಂಡ್ತಿನ ನೋಡಿ ಹೆಂಗೆ ನೋಡ್ಕೊಂಬ್ತಾ ಇದ್ದಾನೆ ಇವನು ಅಂತೇಳಿ ಅವ್ರಿಗೆ ಅನ್ನಿಸ್ಬೇಕು. ಅವ್ರಿಗೆ ಅನ್ನಿಸ್ಬೇಕು. ಸರಿ ಆಯ್ತಕ್ಕ, ನೀವು ಹೆಂಗೆ ಹೇಳ್ತೀರೋ ಹಂಗೆ. ನಾನಂತೂ ನಮ್ಮ ಅತ್ತೆ ಹೆಂಗೆ ಹೇಳ್ತೋ, ಅನಿಲ ಹೆಂಗೆ ಹೇಳ್ತಾರೋ ಹಂಗೆ. ನಾವು ಒಬ್ರು ಮಾತು ಕೇಳಿದ್ರೆ ನನ್ನ ಜೀವನ ಎಷ್ಟೊತ್ತಿ ಬಂಗಾರ ಆಗೋದು. ನಾನು ಕೇಳ್ದಿಲ್ಲದಕ್ಕೆ ನನ್ನ ಪಾಡಿಗೆ ನಾನು ಏನೇನೋ ಮಾಡ್ಕೊಂಡು ಹೋಗೋದಕ್ಕೆ ನನಗೆ ತಿಳ್ದಂಗೆ ಇವತ್ತು ಹಿಂಗಾಯ್ತು. ಒಬ್ರು ಹೇಳಿದ್ದಾನ ಕೇಳಬೇಕು, ಇಲ್ಲಾಂದ್ರೆ ತಿಳ್ದಂಗೆ ಆದರೂ ಮಾಡಬೇಕು. ಅದಕ್ಕೆ ನಾನಿವಾಗ ಮನೆಯಾಗೆ ಹೆಂಗೆ ಹೇಳ್ತಾರೋ ಹಂಗೆ. ಏನು ಮನಿಲ ಒಳ್ಳೇನು, ಒನಿಲನು ಒಳ್ಳೇನೆ ಕಣೆ. ಅವಳೇ ತಲೆ ಕೆಡ್ಸೋದು ಹಂಗೆ ಹಿಂಗೆ ಅಂತೇಳಿ ಇಲ್ಲದೆಲ್ಲನ ಅದು ಇದು ಹೇಳಿ ಎಲ್ಲ ತಲೆ ಕೆಡಿಸ್ತಾಳೆ. ಒಳ್ಳೆಯವಳಲ್ಲ ಅವಳು. ಅದು ಇದು ತೊಂದಿಕ್ಕದು ಜಾಸ್ತಿ. ನೋಡಪ್ಪ, ಹೋದ್ಮೇಲೆ ನೀನು ಹೆಂಗಿರ್ಬೇಕು ಹಂಗಿರ್ಬೇಕು. ಸರಿ ಆಯ್ತಮ್ಮ, ಹಂಗೆ ಇರ್ತೀನಿ ನಾನು. ಮುಂದೆ ಏನಾರ ಒಂದು ಮಾಡೋಣ. ಸುಮ್ಮನೆ
ಕೈಲಾಗ್ದಿಲ್ಲ ಅಂದಮೇಲೆ ಏನಾರ ಒಂದು ಮಾಡಬೇಕು, ಕೈಲಾಗ್ದಿಲ್ದಾಗ ಆದ್ರೂ ಕೂತ್ಕೊಂಡು ತಿನ್ಬೋದು ಅಂತ ಹೇಳಿ ನಾನು ಹಿಂಗೇನೆ ಎಲ್ಲ ಏನೇನೋ ಮಾಡಿದ್ವಿ. ಸರಿ ಆಯ್ತು ಕಣಮ್ಮ. ನಮ್ಮ ಬುದ್ಧಿವಂತಿಕೆಯಿಂದ ನಾವು ದುಡ್ಕೊಂಡು ಚೆನ್ನಾಗಿರ್ತೀವಿ. ಎಲ್ಲರ ಕಣ್ಣೆದ್ರಿಗೂ ಚೆನ್ನಾಗಿರಬೇಕು. ಈಗಳಪ್ಪ ಹಿಂಗೆ ಆಗಿದ್ಕಿನು ಹಿಂಗೆ ಚೆನ್ನಾಗಿದ್ದಾರೆ ಅಂತ ಹೇಳಿ ಹೆಸ್ರು ಉಳಿಬೇಕು ಅಷ್ಟೇ ತಾನೇ. ಅಣ್ಣ ಬರಲಿ ತಡಿ, ಸುನಿಲಣ್ಣ ಅಂತ ಮಾತಾಡ್ಕೊಂಡು ಹೋಗ್ಮಂತೆ. ನೇನು ಅವಳೊಬ್ಳು ಹೋದ್ರೆ ಸಾಕಾಯ್ತು ತಾಸಿಗೆ ನನಗೆ. ಏನು ತಲೆ ತಿಂತಾಳಂಗೆ ಆ ಹುಡುಗರ್ನು ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಬಲ್ಲ, ಏನಿಲ್ಲ ಭಾರಿ ಇದ್ದಾಳೆ. ನಮ್ಮ ಅತ್ತೆನೇ ಮಾಡಿದ್ದ ಅವಾಗ. ಅವನ ಮಗಳು, ನಮ್ಮ ಅಣ್ಣನ ಮಗಳು, ಅಣ್ಣನ ಮಗಳ ಮಾವನ ಮಗಳು ಅಂತ. ಈ ಅಮ್ಮ ಮಾಡುತ್ತೇಳು ಅಂತ ಅದೇ ಮತ್ತೆ ಈ ಅಮ್ಮ ಹೇಳಿದ್ವಿ, ಅವಾಗ ಕೇಳಲಿಲ್ಲ ನಾವು. ಬೇಡ 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 ಅಂತೇಳಿ ಎಷ್ಟು ಒಳ್ಳೆ ಮಾತನಾಗ ಹೇಳಿವಿ ಬೇಡ ಅಂತೇಳಿ, ಆದರೆ ಕೇಳಲಿಲ್ಲ. ಇವಾಗ ನೋಡು ಅನುಭವಿಸ್ತಾ ಇದ್ದೀವಿ. ಅಯ್ಯೋ ಅವತ್ತೊಂದು ಸುಸಾನನ್ನು ಬೇಡ ಅಂದಿದ್ರೆ ಆಗ್ತಿರ್ಲಿಲ್ಲಪ್ಪ. ಏನು ಮಾಡ್ತೀಯ? ಬಿಡತ್ತ ಅಂತೇಳಿ ಸುಮ್ಮನಾದ್ವಿ. ಇಬ್ಬರು ಇಷ್ಟಪಟ್ಟಿದ್ರತ್ತ, ಆದರೂ ಆಗಲಿ ಬಿಡತ್ತ ಅಂತೇಳಿ ಸುಮ್ಮನಾದ್ವಿ. ನೋಡಿದ್ರಲ್ಲ ವೀಕ್ಷಕರೇ, ನಾವಿಬ್ರು ನಾನು ಡಯ ಇಬ್ಬರು ಬೇರೆ ಇರೋಣ ಅಂತೇಳಿ ನಿರ್ಧಾರ ಮಾಡಿದ್ವಿ. ಒಂದೇ ಹತ್ರ ಇದ್ದರೆ ಯಾವುದಾದ್ರೂ ಸಮಸ್ಯೆಗಳು ಬರ್ತವೆ ಅಂತೇಳಿ ಬೇರೆ ಇರೋಣ ಅಂತೇಳಿ ನಿರ್ಧಾರ ಮಾಡಿದ್ವಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.